18 ವರ್ಷಕ್ಕೆ ಈ ಹಿಟ್ಲರ್ ಒಬ್ಬ ವ್ಯಕ್ತಿ ಜೀವನದಲ್ಲಿ ಏನೆಲ್ಲ ಕಹಿಗಳನ್ನು ಅನುಭವಿಸಬೇಕೋ, ಕಟು ಘಟನೆಗಳನ್ನು ಅನುಭವಿಸಬೇಕೋ ಅದೆಲ್ಲವನ್ನು ಕೂಡ ಅನುಭವಿಸಿದ್ದ. ಈ ಥರ ಆದಾಗ ಏನಾಗುತ್ತೆ, ಆತ ಉಪಯೋಗ ಮಾಡ್ತಾ ಇದ್ದ ಪದಗಳು, ಆತನ ಬಾಡಿ ಲ್ಯಾಂಗ್ವೇಜ್, ಆತನ ವಿಷಯ ಮಂಡನೆ ಇವೆಲ್ಲವೂ ಕೂಡ ಜನ ನಾಜಿ ಪಕ್ಷದತ್ತ ತಿರುಗು ನೋಡೋ ಹಾಗೆ ಮಾಡಿತು. Dass ich fleißig gewesen bin, dass ich gearbeitet habe, dass ich mich in diesen Jahren für dich eingesetzt habe. ಈಗಲೂ ಕೆಲವು ಮ್ಯೂಸಿಯಂಗಳಲ್ಲಿ ಹಿಟ್ಲರ್ ಬಿಡಿಸಿದ ಚಿತ್ರಗಳು ಪ್ರದರ್ಶನಕ್ಕಿವೆ. ನೀವು ಅವನ್ನ ನಮ್ಮ ಸ್ಕ್ರೀನ್ ಮೇಲೆ ನೋಡ್ಬೋದು. ನೋಡಿ, ಆ ಚಿತ್ರಗಳಲ್ಲಿ ಏನಿದೆ ಅಂದರೆ ಒಂದು ಹಳೆಯ ಕಟ್ಟಡ, ಒಂದು ಪ್ರಕೃತಿ, ಕಾಡು, ಹೀಗೆ ಶಾಂತಿಯುತವಾದ ವಾತಾವರಣ ಈ ಚಿತ್ರಗಳಲ್ಲಿ ಕಾಣಿಸುತ್ತೆ. ನೋಡಿ, ಈ ಥರದ ಚಿತ್ರಗಳು ಒಬ್ಬ ವ್ಯಕ್ತಿಯಿಂದ ಬರ್ತವೆ ಅಂದರೆ, ಒಬ್ಬ ಕಲಾವಿದನ ಮನಸ್ಸಿನಿಂದ ಹೊರಗಡೆ ಬರ್ತವೆ ಅಂದರೆ, ಆ ವ್ಯಕ್ತಿಯ ಮನಸ್ಸಲ್ಲೂ ಕೂಡ ಅದೇ ಶಾಂತಿ ಇರಬೇಕಲ್ವ. ಬರ್ಗರ್ ಬ್ರೌಕೆಲ್ಲರ್ ಅನ್ನೋ ದೊಡ್ಡ ಹಾಲ್ನಲ್ಲಿ ಸರ್ಕಾರಿ ಅಧಿಕಾರಿಗಳು ಸಭೆ ನಡೆಸ್ತಾ ಇರ್ತಾರೆ. ಹಿಟ್ಲರ್ ತನ್ನ 600 ಸಶಸ್ತ್ರ ನಾಜಿ ಸೈನಿಕರೊಂದಿಗೆ ಅಲ್ಲಿಗೆ ನುಗ್ಗಿ ಛಾವಣಿಗೆ ಗುಂಡು ಹಾರಿಸಿ ರಾಷ್ಟ್ರೀಯ ಕ್ರಾಂತಿ ಆರಂಭವಾಗಿದೆ ಎಂದು ಘೋಷಿಸ್ತಾನೆ. ಸರ್ವಾಧಿಕಾರಿಯಾಗಿ ಇಡೀ ಜಗತ್ತನ್ನೇ ಅಲುಗಾಡಿಸಿದವನ ಜೀವನದ ಇಂಟರ್ವಲ್ ಪಾರ್ಟ್ ಬಂದಿರುತ್ತೆ. ಸ್ನೇಹಿತರೆ ನಮಸ್ಕಾರ. ಗೌರಿ ಶಕ್ಕಿ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ನ ಈ ಸ್ಪೆಷಲ್ ವಿಡಿಯೋಗೆ ನಿಮಗೆಲ್ಲ ಸ್ವಾಗತ. ನಾನು ಗೌರಿ ಶಕ್ಕಿ. ಸ್ನೇಹಿತರೆ, ಇವತ್ತಿನ ಈ ವಿಡಿಯೋ ಬಹಳ ವಿಶೇಷವಾಗಿರಲಿದೆ. ಜಗತ್ತಿನ ಇತಿಹಾಸವನ್ನು ಬದಲಿಸಿದ, ಆದರೆ ಬಹಳಷ್ಟು ಜನರಿಗೆ ಗೊತ್ತಿರದ ಒಂದು ವಿಷಯದ ಮೂಲಕ ಈ ವಿಡಿಯೋನ ಇವತ್ತಿನ ಕಥೆಯನ್ನು ಶುರು ಮಾಡೋಣ. ಇಸ್ವಿ 1945 ಏಪ್ರಿಲ್ 29ನೇ ತಾರೀಕು, ಅಂದರೆ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬರೋಕಿನ 2 ವರ್ಷಗಳ ಮುಂಚಿನ ಕಥೆ ಇದು. ಕಥೆ ಅಲ್ಲ, ಆ್ಯಕ್ಚುಲಿ ಈ ಥರ ಆಯ್ತಾ ಅನ್ನುವಂಥ ಜೀವನ. ದೇಶ ಜರ್ಮನ್ನ ಗಲ್ಲಿಗಳಲ್ಲಿ ಅವತ್ತಿನ ದಿನ ರಷ್ಯಾದ ಕೆಂಪು ಸೈನ್ಯ ಒಬ್ಬ ವ್ಯಕ್ತಿಗಾಗಿ ಹುಡುಕಾಡ್ತಾ ಇರುತ್ತೆ. ಸರ್ಕಾರಿ ಕಚೇರಿಗಳು, ಸೇನಾ ಕಚೇರಿಗಳು, ಎಲ್ಲ ಕೋಣೆಗಳು, ದಾಸ್ತಾನು ಕೋಣೆಗಳು ಎಲ್ಲ ಕಡೆ ಹುಡುಕಿದ್ರು ಕೂಡ ಆ ವ್ಯಕ್ತಿ ಮಾತ್ರ ರಷ್ಯಾದ ಸೈನಿಕರಿಗೆ ಸಿಗಲೇ ಇಲ್ಲ. ಯಾಕೆ ಸಿಗಲಿಲ್ಲ ಅಂದರೆ, ಆ ಸೈನಿಕರಿಗೆ ಗೊತ್ತಿರಲಿಲ್ಲ ಒಂದು ವಿಚಾರ. ಆ ವಿಚಾರ ಏನಂದರೆ, ತಾವು ಎಲ್ಲಿ ಹುಡುಕ್ತಾ ಇದ್ದೀವೋ, ತಾವು ಯಾವ ರಸ್ತೆಗಳ ಮೇಲೆ ಓಡಾಡ್ತಾ ಇದ್ದೀವೋ ಆ ರಸ್ತೆಗಳ ಕೆಳಗಡೆ, ಅದರ ಅಡಿಯಲ್ಲಿ ಬಂಕರ್ಗಳಿವೆ ಮತ್ತು ಆ ಬಂಕರ್ಗಳಲ್ಲಿ ಈ ವ್ಯಕ್ತಿ ಅಡಗಿ ಕುಳಿತಿದ್ದಾನೆ ಅನ್ನೋ ವಿಷಯ ಗೊತ್ತಿರಲಿಲ್ಲ. ಅವತ್ತು ಅಂದರೆ 1945 ಏಪ್ರಿಲ್ 29 ಮಧ್ಯರಾತ್ರಿ ಬರ್ಲಿನ್ನಲ್ಲಿ ಇದ್ದ ಒಂದು ಬಂಕರ್ನ ಅಡಿಯಲ್ಲಿ ಔತಣಕೂಟ ನಡೀತಾ ಇತ್ತು. ಅಂದರೆ ಒಂದು ಡಿನ್ನರ್ ಪಾರ್ಟಿ. ಅದು ಯಾವ ಡಿನ್ನರ್ ಪಾರ್ಟಿ ಅಂದರೆ ಮದುವೆಯ ಡಿನ್ನರ್ ಪಾರ್ಟಿ, ಅಂದರೆ ಮದುವೆ ರಿಸೆಪ್ಷನ್ ಡಿನ್ನರ್ ಪಾರ್ಟಿ. ಅಲ್ಲಿದ್ದ ಒಬ್ಬ ವ್ಯಕ್ತಿ ತನ್ನ ದೀರ್ಘಕಾಲದ ಗೆಳತಿಯನ್ನು ಅವತ್ತು ಮದುವೆ ಆಗಿದ್ದ ಮತ್ತು ಆ ಔತಣಕೂಟದಲ್ಲಿ ಮತ್ತು ಆ ಒಂದು ರಿಸೆಪ್ಷನಲ್ಲಿ ಔತಣಕೂಟದಲ್ಲಿ ಆತನ ಅತ್ಯಂತ ಆಪ್ತರು ಮಾತ್ರ ಭಾಗವಹಿಸಿದ್ರು. ಈಗ ನೀವು ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ, ಒಂದು ಮದುವೆ ಔತಣಕೂಟ ಅಂದರೆ ಹೇಗಿರುತ್ತೆ. ಎಲ್ಲರೂ ಮಾತಾಡ್ತಾ ಇರ್ತಾರೆ, ಖುಷಿಯಿಂದ ಮಾತಾಡ್ತಿರ್ತಾರೆ, ಒಬ್ರಿಗೊಬ್ರು ಕುಶಲೋಪರಿಗಳನ್ನ ವಿಚಾರಿಸ್ತಾ ಇರ್ತಾರೆ, ಹಾಸ್ಯ ಇರುತ್ತೆ, ನಗು ಇರುತ್ತೆ, ಒಟ್ಟಿನಲ್ಲಿ ಇಡೀ ವಾತಾವರಣದಲ್ಲಿ ಒಂದು ಸೆಲೆಬ್ರೇಷನ್ ಇರುತ್ತೆ ಅಲ್ವಾ. ಆದರೆ ಅವತ್ತಿನ ಆ ಔತಣಕೂಟದಲ್ಲಿ ಈ ಥರದ ಯಾವ ಹಾಸ್ಯ, ನಗು, ಸೆಲೆಬ್ರೇಷನ್, ಸಂತೋಷ ಇರಲೇ ಇಲ್ಲ. ಅದರ ಬದಲಾಗಿ ಅಲ್ಲಿ ಇರುವಂಥ ಎಲ್ಲರ ಮುಖದ ಮೇಲೂ ಕೂಡ ಒಂದು ರೀತಿಯ ಶೋಕ, ಒಂದು ರೀತಿಯ ದಿಗ್ಭ್ರಮೆ, ಒಂದು ರೀತಿಯ ಸ್ಯಾಡ್ನೆಸ್ ಆವರಿಸಿರುತ್ತೆ. ಯಾಕೆ ಹಾಗಿತ್ತು ಅಂದರೆ, ಅಲ್ಲಿರುವಂಥ ಎಲ್ಲರಿಗೂ ಗೊತ್ತಿತ್ತು ಈ ಮದುವೆ ಅಂದರೆ ಇವತ್ತಾಗ್ತಿರುವಂಥ ಈ ಮದುವೆ ಭಾಳಷ್ಟು ವರ್ಷಗಳ ಕಾಲ ನಡೆಯುವಂಥದ್ದು ಅಲ್ಲ ಅಂತ. ಯಾಕೆ ಅಂದರೆ, ಮದುವೆ ಆದ ಕೇವಲ 40 ಗಂಟೆಗಳಲ್ಲಿ ಮದುವೆ ಆಗ್ತಿರುವಂಥ ಜೋಡಿಯ ಸಾವು ಖಚಿತವಾಗಿತ್ತು ಮತ್ತು ಅದು ಎಲ್ರಿಗೂ ಗೊತ್ತಿತ್ತು. ಹಾಗೆ ಆ ಇಬ್ಬರು ನವವಧು ಮತ್ತು ವರ ಔತಣಕೂಟ ಮುಗಿತಿದ್ದ ಹಾಗೆ ತಮ್ಮ ಮರಣ ಪತ್ರವನ್ನು ಬರೆದು ಟೇಬಲ್ ಮೇಲೆ ಇಡ್ತಾರೆ. ಯಾಕೆ ಹೀಗೆ ಅನ್ನೋ ಪ್ರಶ್ನೆ ಬರುತ್ತೆ, ಅದನ್ನು ಆಮೇಲೆ ಹೇಳ್ತೀನಿ. ಆದರೆ ಮಾರನೇ ದಿನ ಏಪ್ರಿಲ್ 30 ಮಧ್ಯಾಹ್ನ 2:30 ಆ ವ್ಯಕ್ತಿ ಅಂದರೆ ಮದುವೆ ಆಗಿರುವಂಥ ವ್ಯಕ್ತಿ ವರ ತನ್ನೆಲ್ಲ ಆಪ್ತ ಸಿಬ್ಬಂದಿ ಮತ್ತು ಅಧಿಕಾರಿಗಳಿಗೆ ಕರೀತಾನೆ ಮತ್ತು ತನ್ನ ಸಾವಿನ ನಂತರ ತನ್ನ ದೇಹವನ್ನು ಸುಟ್ಟು ಬೂದಿ ಮಾಡಬೇಕು ಅಂತ ಆದೇಶ ಮಾಡ್ತಾನೆ. ಯಾಕೆ ಅಂತಂದರೆ, ಶತ್ರುಗಳ ಕೈಗೆ ತನ್ನ ದೇಹ ಏನಾದರೂ ಅಥವಾ ತನ್ನ ಮೃತ ದೇಹ ಏನಾದರೂ ಸಿಕ್ಕರೆ ಅದನ್ನು ಪ್ರದರ್ಶನಕ್ಕಿಡ್ತಾರೆ, ಅವಮಾನಿಸ್ತಾರೆ ಅನ್ನೋದು ಅವನಿಗೆ ಗೊತ್ತಿತ್ತು. ಹಾಗೆ ಎಲ್ಲರಿಗೂ ವಿದಾಯ ಹೇಳಿ ಆ ಜೋಡಿ ತಮ್ಮ ಕೊಠಡಿ ಒಳಗೆ ಹೋಗುತ್ತೆ. ಮಧ್ಯಾಹ್ನ ಸುಮಾರು 3:30 ಸಮಯ ಒಳಗಡೆಯಿಂದ ಒಂದು ಗುಂಡಿನ ಸದ್ದು ಕೇಳಿಸುತ್ತೆ. ಹೊರಗೆ ಇದ್ದ ಎಲ್ಲ ಆಪ್ತರಿಗೂ ದುಃಖ ಉಮ್ಮಳಿಸುತ್ತೆ, ಯಾಕೆಂದರೆ ಒಳಗಡೆ ಏನಾಯಿತು ಅಂತ ಗೊತ್ತಾಗಿರುತ್ತೆ. ಬಾಗಿಲು ತೆಗೆದು ನೋಡಿದರೆ ಆ ವ್ಯಕ್ತಿ ತನ್ನ ತಲೆಗೆ ಗುಂಡು ಹಾರಿಸ್ಕೊಂಡು ಸತ್ತಿರ್ತಾನೆ. ಇನ್ನೊಂದು ಕಡೆ ಆತನ ನವವಧು ವಿಷ ಸೇವಿಸಿ ಸತ್ತು ಬಿದ್ದಿರ್ತಾಳೆ. ಬಂಕರ್ ಒಳಗೆ ನೀರವ ಮೌನ. ಮಾರನೇ ದಿನ ಅಂದರೆ ಮೇ 1 ಜರ್ಮನಿಯ ಹ್ಯಾಂಬರ್ಗ್ ರೇಡಿಯೋ ಸ್ಟೇಷನ್ ಮೊದಲ ಬಾರಿಗೆ ಒಂದು ಘೋಷಣೆ ಮಾಡುತ್ತೆ. ಅದೇನು ಹೇಳುತ್ತೆ ಅಂದರೆ, ಹಿಟ್ಲರ್ ಬೋಲ್ಶೆವಿಸಮ್ ವಿರುದ್ಧ ಹೋರಾಡ್ತಾ ವೀರಮರಣ ಹೊಂದಿದ್ದಾರೆ ಅಂತ
ಘೋಷಿಸುತ್ತೆ. ಆ್ಯಕ್ಚುಲಿ ಅದು ವೀರ ಮರಣ ಆಗಿರಲ್ಲ, ಬದಲಾಗಿ ಆತ್ಮಹತ್ಯೆ ಆಗಿರುತ್ತೆ. ಸೋಲಿನ ಭಯದಲ್ಲಿ ಮಾಡಿಕೊಂಡ ಹೇಡಿ ಕೃತ್ಯ ಆಗಿರುತ್ತೆ. ಎಸ್ ಸ್ನೇಹಿತರೆ, ಇವತ್ತು ನಾವು ಹೇಳಲು ಹೊರಟಿರುವ ಈ ವ್ಯಕ್ತಿ, ಈ ಥರ ಸತ್ತ ಈ ವ್ಯಕ್ತಿ ಬೇರೆ ಯಾರೂ ಅಲ್ಲ, ಬದಲಿಗೆ ಒಂದು ಕಾಲದಲ್ಲಿ ಇಡೀ ಪ್ರಪಂಚವನ್ನೇ ನಡುಗಿಸಿದ್ದ ಹಿಟ್ಲರ್ ಬಗ್ಗೆ. ಆದರೆ ಪ್ರಶ್ನೆ ಹುಟ್ಕೊಳ್ಳೋದು, ಈ ಹಿಟ್ಲರ್ ಯಾಕೆ ಹಿಟ್ಲರ್ ಆದ? ಬಾಲ್ಯದಲ್ಲಿ ಆತ ಪೇಂಟರ್ ಆಗಲು ಬಯಸಿದ್ದ, ಆತ ಡಿಕ್ಟೇಟರ್ ಆಗಿದ್ದು ಹೇಗೆ, ಯಾಕೆ? ಈ ಹಿಟ್ಲರ್ಗೆ ಮತ್ತು ಹಿಂದುತ್ವಕ್ಕೆ ಏನಾದರೂ ಲಿಂಕ್ ಇದೆಯಾ? ಲಕ್ಷಾಂತರ ಜನರ ಮಾರಣ ಹೋಮಕ್ಕೆ, ವಿಶೇಷವಾಗಿ ಯಹೂದಿಗಳ ಹತ್ಯಾಕಾಂಡಕ್ಕೆ ಕಾರಣ ಆಗಿದ್ದು ಯಾಕೆ? ಮತ್ತು ಕೊನೆಯದಾಗಿ ಶತಮಾನಗಳ ಹಿಂದೆ ಸತ್ತ ಈತನ ಸಿದ್ಧಾಂತ ಈಗ ಮತ್ತೆ ಮೊಳಕೆ ಒಡಿತಾ ಇದೆಯಾ? ಒಡಿತಾ ಇದ್ದರೆ ಯಾಕೆ? ಈ ಎಲ್ಲವನ್ನ ನೋಡೋಣ ಇವತ್ತಿನ ವಿಡಿಯೋದಲ್ಲಿ. ಸ್ನೇಹಿತರೆ, ಈ ವಿಡಿಯೋನ ಸ್ಪಾನ್ಸರ್ ಮಾಡಿದ್ದು ಕ್ಯೂ ಪ್ರಚಾರ ಅನ್ನುವಂಥ ಡಿಜಿಟಲ್ ಮಾರ್ಕೆಟಿಂಗ್ ಏಜೆನ್ಸಿ. ಡಿಜಿಟಲ್ ಮಾರ್ಕೆಟಿಂಗ್ ಅಂದರೆ ನಿಮ್ಮ ಬ್ರ್ಯಾಂಡ್, ನಿಮ್ಮ ಬಿಸ್ನೆಸ್, ನಿಮ್ಮ ಪ್ರಮೋಷನ್ ಎಲ್ಲವನ್ನು ಕೂಡ ಆನ್ಲೈನ್ ಪ್ಲಾಟ್ಫಾರ್ಮ್ಗಳ ಮೂಲಕ, ಡಿಜಿಟಲ್ ಮೂಲಕ ಅವರು ಮಾಡ್ತಾರೆ. ನಿಮ್ಮ SEO ಇರ್ಬೋದು, ಅಥವಾ ನಿಮ್ಮ ವೆಬ್ಸೈಟ್ ಡಿಸೈನ್ ಡೆವಲಪ್ಮೆಂಟ್ ಇರ್ಬೋದು, ಅಥವಾ ನಿಮ್ಮ ಸೋಷಿಯಲ್ ಮೀಡಿಯಾ ಮ್ಯಾನೇಜ್ಮೆಂಟ್ ಇರ್ಬೋದು, ಅಥವಾ ಲೀಡ್ ಜನರೇಷನ್ ಇರ್ಬೋದು, ಎಲ್ಲವನ್ನೂ ಇವರು ಮಾಡ್ತಾರೆ. ಆಸಕ್ತರು ಮತ್ತು ಅವಶ್ಯಕತೆ ಇದ್ದರೂ ದಯವಿಟ್ಟು ಈ ಕ್ಯೂ ಪ್ರಚಾರ ಸಂಸ್ಥೆಯನ್ನು ಸಂಪರ್ಕಿಸಿ. ಇವತ್ತು ನಾನು ನನ್ನನ್ನು ಬಹಳ ಅದೃಷ್ಟವಂತ ಭಾವಿಸ್ತೀನಿ. ಯಾಕೆಂದರೆ ವಿಧಿ ಅಥವಾ ಅದೃಷ್ಟ ನನ್ನ ಜನ್ಮಕ್ಕಾಗಿ ಆಸ್ಟ್ರಿಯಾದ ಬ್ರೌನೋ ಆಮ್ ಇನ್ ಅನ್ನೋ ಪಟ್ಟಣವನ್ನು ಆಯ್ಕೆ ಮಾಡಿದೆ. ಈ ಸಾಲುಗಳು ನಮಗೆ ಕಂಡುಬರೋದು ಹಿಟ್ಲರ್ನ ಆತ್ಮಚರಿತ್ರೆಯಾದ ಮೈನ್ ಕ್ಯಾಂಫ್ ಅನ್ನೋ ಪುಸ್ತಕದಲ್ಲಿ. ಹೌದು ಸ್ನೇಹಿತರೆ, ನಮ್ಮ ಇವತ್ತಿನ ವಿಡಿಯೋದ ಕಥಾನಾಯಕ ಅಡಾಲ್ಫ್ ಹಿಟ್ಲರ್ ಜನಿಸಿದ್ದು 1889 ಇಸ್ವಿ ಏಪ್ರಿಲ್ 20ರಂದು. ಹುಟ್ಟಿದ್ದು ಜರ್ಮನಿ ಮತ್ತು ಹಂಗರಿ ಗಡಿಯಲ್ಲಿರುವ ಬ್ರೌನೋ ಆಮಿನ್ ಅನ್ನುವ ಸಣ್ಣ ಪಟ್ಟಣದಲ್ಲಿ. ಈತನ ತಂದೆ ಹೆಸರು ಅಲೋಯ್ಸ್ ಹಿಟ್ಲರ್. ಈತ ಒಬ್ಬ ಕಸ್ಟಮ್ಸ್ ಅಧಿಕಾರಿಯಾಗಿರ್ತಾನೆ. ತಾಯಿ ಕ್ಲಾರಾ ಪೋಲ್ಜ್. ಅಲೋಯ್ಸ್ ಅವರ 3ನೇ ಪತ್ನಿಯಾಗಿದ್ದ ಕ್ಲಾರಾ ಅವರಿಗೆ ಜನಿಸಿದ 6 ಮಕ್ಕಳಲ್ಲಿ ಹಿಟ್ಲರ್ 4ನೇವನಾಗಿರ್ತಾನೆ. ಹಿಟ್ಲರ್ ತಂದೆ ಒಬ್ಬ ಸರ್ಕಾರಿ ಅಧಿಕಾರಿಯಾಗಿರ್ತಾನೆ. ಹಿಟ್ಲರ್ಗೆ ಮನೆ ತುಂಬ ಸಹೋದರ ಸಹೋದರಿಯರು. ಹೀಗಾಗಿ ಆತನ ಜೀವನ ತುಂಬ ಖುಷಿಯಾಗಿತ್ತು ಅಂತ ನೀವು ತಿಳಿದರೆ ಅದು ದೊಡ್ಡ ತಪ್ಪು. ಯಾಕೆ ಅಂತ ಹೇಳೋಕ್ಕಿಂತ ಮುಂಚೆ ಇನ್ನೊಂದು ವಿಚಾರ ಇಲ್ಲಿ ಹೇಳಬೇಕು. ಅದೇನೆಂದರೆ, ಈ ಸರ್ವಾಧಿಕಾರಿ ಅಥವಾ ಈ ಡಿಕ್ಟೇಟರ್ಶಿಪ್ ಅನ್ನುವಂಥ ಮನಸ್ಥಿತಿ ಬರಬೇಕು ಅಂತಂದರೆ ಅದು ಒಂದೇ ದಿನದಲ್ಲಿ ಆಗುವಂಥದ್ದಲ್ಲ, ಬದಲಾಗಿ ಅದೊಂದು ಪ್ರಾಸೆಸ್. ಒಂದಷ್ಟು ವರ್ಷಗಳೇ ತೆಗೆದುಕೊಳ್ಳುತ್ತೆ ಆ ಮನಸ್ಥಿತಿ ಬರೋಕ್ಕೆ. ಆ ವರ್ಷಗಳು ಅಥವಾ ಮನಸ್ಥಿತಿ ಎಲ್ಲಿ ಸೃಷ್ಟಿಯಾಯಿತು ಅನ್ನೋದಕ್ಕೆ ಇಲ್ಲಿ ನಮಗೆ ಕಾರಣಗಳು ಅಥವಾ ಸಿಚುವೇಶನ್ಗಳು ಸಿಗ್ತವೆ. ಹಿಟ್ಲರ್ ಜೀವನದಲ್ಲಿ ಆ ಸಮಯದಲ್ಲಿ ನಡೆದ ಕೆಲವು ಘಟನೆಗಳು ಮುಂದೆ ಈತನನ್ನು ಒಬ್ಬ ನಿರಂಕುಶ ಅಧಿಕಾರಿಯನ್ನಾಗಿ, ಸರ್ವಾಧಿಕಾರಿಯನ್ನಾಗಿ ಮಾಡಿತ್ತು ಅಂತ ಗೊತ್ತಾಗುತ್ತೆ. ಮೊದಲನೇದಾಗಿ ಈತನ ಬಾಲ್ಯವನ್ನು ನೋಡಿ ನೀವು. ಬಾಲ್ಯದಲ್ಲಿ ನಡೆದ ಆ ಘಟನೆ, ಹಿಟ್ಲರ್ನ ತಂದೆ ಒಬ್ಬ ಸರ್ಕಾರಿ ಅಧಿಕಾರಿಯಾಗಿದ್ದ. ನಾನು ಈಗಾಗಲೇ ಹೇಳಿದೆ. ಆತನಿಗೆ ಒಂದು ಆಸೆ ಇತ್ತು. ಅದೇನೆಂದರೆ, ನನ್ನ ಮಗ ಕೂಡ ತನ್ನಂತೆ ಸರ್ಕಾರಿ ಅಧಿಕಾರಿ ಆಗಬೇಕು ಅಂತ. ಆದರೆ ಹಿಟ್ಲರ್ ಮನಸ್ಸಲ್ಲಿ ನಡೀತಿದ್ದೇ ಬೇರೆ. ನಿಮಗೆ ಆಶ್ಚರ್ಯ ಆಗ್ಬೋದು, ಇಡೀ ಪ್ರಪಂಚವನ್ನು ಭಯಪಡುವಂತೆ ಮಾಡಿದ್ದ ಈ ಹಿಟ್ಲರ್ ಬಾಲ್ಯದಲ್ಲಿ ಏನಾಗಲು ಬಯಸಿದ್ದ ಅಂದರೆ, ಆತ ಒಬ್ಬ ಪೇಂಟರ್ ಆಗಲು ಬಯಸಿದ್ದ, ಚಿತ್ರಕಾರ, ಕಲಾವಿದ ಆಗಲು ಬಯಸಿದ್ದ. ಪೇಂಟಿಂಗ್ ಆತನ ಹಾಬಿ ಆಗಿತ್ತು. ತನ್ನ ಜೀವನವನ್ನು ಇದಕ್ಕೆ ಮುಡಿಪಾಗಿಡಬೇಕು ಅಂತ ಆತ ಅಂದ್ಕೊಂಡಿದ್ದ. ಆದರೆ ಹಿಟ್ಲರ್ನ ತಂದೆಗೆ ಇದು ಒಂಚೂರು ಕೂಡ ಇಷ್ಟ ಇರಲಿಲ್ಲ. ದಿನ ಬೆಳಗಾದರೆ ತಂದೆಯೊಂದಿಗೆ ಹಿಟ್ಲರ್ನ ಜಗಳ, ತಂದೆಯ ಬೈಗುಳ, ಏಟುಗಳು, ಇದೆಲ್ಲವೂ ಕೂಡ ಹಿಟ್ಲರ್ ಮನಸ್ಸಿನ ಮೇಲೆ ಕೆಟ್ಟ ಪರಿಣಾಮವನ್ನು ಬೀರ್ತವೆ. ಹೀಗಿರಬೇಕಾದ್ರೆ ಹಿಟ್ಲರ್ಗೆ ಆಸರೆಯಾಗಿದ್ದು ಯಾರಂದರೆ ತಾಯಿ ಕ್ಲಾರಾ ಮಾತ್ರ. ಆಕೆ ಭಾಳಷ್ಟು ಒಳ್ಳೆ ಹೆಣ್ಮಗಳಾಗಿರ್ತಾಳೆ ಮತ್ತು ಹಿಟ್ಲರ್ಗೆ ತನ್ನ ತಾಯಿ ಮೇಲೆ ಅಪಾರ ಪ್ರೀತಿ ಇರುತ್ತೆ. ಒಂದು ರೀತಿಯಲ್ಲಿ ಹೇಳಬೇಕಂದ್ರೆ ತಾಯಿಯನ್ನು ಅಂಟಿಕೊಂಡೇ ಹಿಟ್ಲರ್ ಬೆಳಿತಾನೆ. ತನ್ನ ಪ್ರಾಥಮಿಕ ಶಾಲೆಯಲ್ಲಿ ಕೂಡ ಭಾಳಷ್ಟು ಚುರುಕಾಗಿರ್ತಾನೆ. ಪ್ರೌಢಶಾಲೆಗೆ ಹೋಗ್ತಾ ಹೋಗ್ತಾ ಓದಿನ ಮೇಲಿನ ಒಲವು ಕಡಿಮೆ ಆಗ್ತಾ ಹೋಗುತ್ತೆ. ಆದರೂ ಕೂಡ ಹಿಟ್ಲರ್ಗೆ ಭಾಷಾ ಪಾಂಡಿತ್ಯ ಚಿಕ್ಕಂದಲ್ಲೇ ಒಲಿದು ಬಂದಿರುತ್ತೆ. ಅಂದರೆ ಭಾಷೆ ಮೇಲೆ ಆತನಿಗೆ ಪ್ರಭುತ್ವ ಇರುತ್ತೆ, ಅಂದರೆ ಕಮಾಂಡ್ ಇರುತ್ತೆ. ಹೀಗಿರಬೇಕಾದ್ರೆ ಹಿಟ್ಲರ್ ಜೀವನದಲ್ಲಿ ಮತ್ತೊಂದು ಆಘಾತ ಆಗೋದಕ್ಕೆ ಕಾಯ್ತಾ ಇತ್ತು. ಅದೇನೆಂದರೆ, ಅವತ್ತಿನ ದಿನಗಳಲ್ಲಿ ಯುರೋಪ್ನ ಹಲವು ದೇಶಗಳಿಗೆ ಒಂದು ರೋಗ ಹರಡಿರುತ್ತೆ. ಅದುವೇ ದಡಾರ ಮತ್ತು ಇನ್ನಿತರ ಸಾಂಕ್ರಾಮಿಕ ರೋಗಗಳು. ಅದರಿಂದಾಗಿ ಹಿಟ್ಲರ್ನ ಸೋದರ ಸೋದರಿಯರು ಒಬ್ಬೊಬ್ಬರಾಗಿ ಸಾವನ್ನಪ್ತಾರೆ. ಅಂದರೆ ಈತನ ಕಣ್ಣೆದುರುಗಡೆ ಸಾಯ್ತಾ ಇದ್ದಾರೆ. ಕೊನೆಯದಾಗಿ 1900ರಲ್ಲಿ ಅಂದರೆ 1900ರಲ್ಲಿ ಹಿಟ್ಲರ್ನ ತಮ್ಮ ಆಡ್ಮಂಡ್ ಕೂಡ ಈ ರೋಗಕ್ಕೆ ಬಲಿಯಾಗ್ತಾನೆ. ಕೊನೆಗೆ ಉಳಿಯೋದು ಅಲೋಯ್ಸ್ ಹಿಟ್ಲರ್ ಮತ್ತು ಕ್ಲಾರಾ ಅವರ 6 ಮಕ್ಕಳಲ್ಲಿ 2 ಮಾತ್ರ. ಒಬ್ಬರು ಮಗಳು ಪೌಲಾ ಮತ್ತು ಮಗ ಅಡಾಲ್ಫ್ ಹಿಟ್ಲರ್. ತಾನು ಅತ್ಯಂತ ಹೆಚ್ಚು ಪ್ರೀತಿಸ್ತಾ ಇದ್ದ ಸೋದರ ಸೋದರಿಯರು ಹೀಗೆ ಸಾಲು ಸಾಲಾಗಿ ಸಾವನ್ನಪ್ಪಿದ್ದನ್ನು ಹಿಟ್ಲರ್ ಕಂಡು ಒಳಗೊಳಗೆ ಕುಸಿದು ಹೋಗ್ತಾನೆ. ಆದರೆ ಹಿಟ್ಲರ್ನ ಸಂಕಷ್ಟದ ದಿನಗಳು ಇನ್ನೂ ಮುಗಿದಿರಲಿಲ್ಲ. ಇನ್ನೊಂದು ಆಘಾತಕ್ಕೆ ಅವರ ಕುಟುಂಬ ಕಾಯ್ತಾ ಇತ್ತು. ಇಸ್ವಿ 1907. ನಾನು ಈಗಾಗಲೇ ಹೇಳಿರುವಾಗ ಅಡಾಲ್ಫ್ ಹಿಟ್ಲರ್ಗೆ ತನ್ನ ತಾಯಿ ಕಂಡ್ರೆ ತುಂಬ ಪ್ರೀತಿ. ಆದರೆ ವಿಧಿಯಾಟ ನೋಡಿ, ತಾಯಿ ಕ್ಲಾರಾ ಕೂಡ ಕ್ಯಾನ್ಸರ್ಗೆ ತುತ್ತಾಗಿ ಅವರು ಕೂಡ ನಿಧನ ಹೊಂದ್ತಾರೆ.
ಹಿಟ್ಲರಿಗೆ ಒಬ್ಬಂಟಿ ಆಗಿರ್ತಾನೆ. ತನ್ನ ಬಯಕೆಯನ್ನು ಅಂದರೆ ತನ್ನ ಮನಸ್ಸಲ್ಲಿ ಏನಿದೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳದಿರುವಂಥ ತಂದೆ ಒಂದು ಕಡೆ, ಇನ್ನೊಂದು ಕಡೆ ಪುಟ್ಟ ತಂಗಿ, ಬೇರೆ ಯಾರೂ ಇಲ್ಲ, ತಾಯಿ ಕೂಡ ತೀರ್ಕೊಂಡಿದ್ದಾಳೆ. 18 ವರ್ಷಕ್ಕೆ ಈ ಹಿಟ್ಲರ್ ಒಬ್ಬ ವ್ಯಕ್ತಿ ಜೀವನದಲ್ಲಿ ಏನೆಲ್ಲ ಕಹಿಗಳನ್ನು ಅನುಭವಿಸ್ಬೇಕೋ, ಕಟು ಘಟನೆಗಳನ್ನು ಅನುಭವಿಸ್ಬೇಕೋ ಅದೆಲ್ಲವನ್ನು ಕೂಡ ಅನುಭವಿಸಿದ್ದ. ಈ ಥರದಾಗ ಏನಾಗುತ್ತೆ, ಡಿಪ್ರೆಷನ್, ಅದು ಆತನ ಡಿಪ್ರೆಷನ್ಗೆ ತೆಗೆದುಕೊಂಡು ಹೋಗುತ್ತೆ, ಒಂಟಿತನ ಆತನ ಕಾಡುತ್ತೆ. ಆದರೂ ಕೂಡ ನೋಡಿ, ಯೋಚನೆ ಮಾಡಿ, ಹಿಟ್ಲರ್ ಅಂಥ ಸಂದರ್ಭದಲ್ಲೂ ಕೂಡ ಒಂದು ಒಳ್ಳೆಯ ನಿರ್ಧಾರ ಮಾಡ್ತಾನೆ. ಆ ನಿರ್ಧಾರ ಏನು ಅಂದರೆ ತನ್ನ ಪ್ಯಾಷನನ್ನು ಫಾಲೋ ಮಾಡೋದು. ಪ್ಯಾಷನ್ ಅಂದರೆ ಪೇಂಟಿಂಗನ್ನು ಫಾಲೋ ಮಾಡೋದು ಅಂತ, ಮತ್ತು ಕುಟುಂಬಕ್ಕೆ ಆಶ್ರಯ ಆಗೋದು. ಹೀಗಾಗಿ ಆತ ವಿಯೆನ್ನಾ ಅಕಾಡೆಮಿ ಆಫ್ ಫೈನ್ ಆರ್ಟ್ಸ್ಗೆ ಹೋಗ್ತಾನೆ, ಅಂದರೆ ಆಸ್ಟ್ರಿಯಾ ರಾಜಧಾನಿಯಲ್ಲಿರುವಂಥ ಈ ಒಂದು ಅಕಾಡೆಮಿಗೆ. 1907ರಲ್ಲಿ ಆತ ವಿಯೆನ್ನಾಗೆ ಪ್ರಯಾಣ ಬೆಳೆಸ್ತಾನೆ. ಆ ಶಾಲೆಗೆ, ಅಂದರೆ ಚಿತ್ರಕಲಾ ಶಾಲೆಗೆ ಸೇರಲು ತನ್ನಲ್ಲಿ ಇರುವಂಥ ಬೆಸ್ಟ್ ಆಫ್ ದ ಬೆಸ್ಟ್ ಚಿತ್ರಗಳನ್ನು ಆತ ತೆಗೆದುಕೊಂಡು ಹೋಗಿರ್ತಾನೆ. ಆತ ಅಂದ್ಕೊಂಡಿರ್ತಾನೆ, ನಾನು ಹೋಗ್ತೀನಿ, ನನ್ನ ಚಿತ್ರಗಳನ್ನು ತೋರಿಸ್ತೀನಿ, ಅವರೆಲ್ಲ ಖುಷಿ ಪಡ್ತಾರೆ, ನನಗೆ ಸ್ಕಾಲರ್ಶಿಪ್ ಸಿಗುತ್ತೆ, ನಾನೊಬ್ಬ ಒಳ್ಳೆಯ ಚಿತ್ರಕಾರ ಆಗ್ತೀನಿ, ಕಲಾವಿದ ಆಗ್ತೀನಿ ಅಂತ ಕನಸು ಕಾಣ್ಕೊಂಡು ವಿಯೆನ್ನಾದ ರೈಲ್ವೆ ಸ್ಟೇಷನಲ್ಲಿ ಇಳಿತಾನೆ. ಆತ ಹೇಗಿರ್ತಾನೆ ಆ ಟೈಮಲ್ಲಿ ಅಂದರೆ ಹಳೆ ಕೋಟು, ಹರಿದ ಶೂ, ತೇಪೆ ಹಚ್ಚಿದ ಬ್ಯಾಗ್, ಇದೆಲ್ಲವನ್ನೇ ಎಳೆದುಕೊಂಡು ವಿಯೆನ್ನಾ ಅಕಾಡೆಮಿ ಆಫ್ ಫೈನ್ ಆರ್ಟ್ಸ್ಗೆ ಬರ್ತಾನೆ ಹಿಟ್ಲರ್. ಆದರೆ ಇಲ್ಲಿ ಇನ್ನೊಂದು ದುರಂತ ಆತನ್ನು ಕಾಯ್ತಾ ಇರುತ್ತೆ, ಅಥವಾ ಇನ್ನೊಂದು ಆಘಾತ. ಹಿಟ್ಲರ್ ಬರೆದ ಮೊದಲ ಪ್ರವೇಶ ಪರೀಕ್ಷೆ, ಎಂಟ್ರನ್ಸ್ ಎಕ್ಸಾಮ್ನಲ್ಲಿ ಏನು ಆತ ಚಿತ್ರಗಳನ್ನ ಬರೆದಿರ್ತಾನೆ ಅದನ್ನು ರಿಜೆಕ್ಟ್ ಮಾಡಲಾಗತ್ತೆ. ಆದರೆ ಹಿಟ್ಲರ್ ಹಠ ಬಿಡದೆ ಇನ್ನೊಂದು ಸಲ ಪರೀಕ್ಷೆ ಕೂತ್ಕೋತಾನೆ, ಮತ್ತೆ ಕೂಡ ರಿಜೆಕ್ಟ್ ಆಗುತ್ತೆ. ಹಿಟ್ಲರ್ನ ಚಿತ್ರಗಳಲ್ಲಿ ಅಂಥದ್ದೇನೂ ವಿಶೇಷ ಇಲ್ಲ, ಆತನ ಚಿತ್ರಗಳಲ್ಲಿ ಕ್ಯಾರೆಕ್ಟರ್ಗಳ ಮುಖಭಾವನೆ ಗೊತ್ತಾಗ್ತಾನೇ ಇಲ್ಲ ಅಂತ ಅಲ್ಲಿನ ಪಂಡಿತರು ಕಾರಣ ಕೊಡ್ತಾರೆ. ಅಲ್ಲಿಗೆ ಏನಾಗುತ್ತೆ, ವಿಯೆನ್ನಾ ಅಕಾಡೆಮಿ ಆಫ್ ಫೈನ್ ಆರ್ಟ್ಸ್ನ ಬಾಗಿಲು ಹಿಟ್ಲರ್ ಪಾಲಿಗೆ ಪರ್ಮನೆಂಟಾಗಿ ಮುಚ್ಚಿದಂಗೆ ಆಯಿತು. ತಾಯಿ ಇಲ್ಲ, ತಂದೆ ಕಾಣಕ್ಕೆ ಬರಲ್ಲ, ಒಬ್ಬಳೇ ತಂಗಿ, ಬಡತನ, ಅನಾಥ ಪ್ರಜ್ಞೆ, ಡಿಪ್ರೆಷನ್, ಸಂಕಷ್ಟ ಎಲ್ಲವೂ ಆತನನ್ನು ಫುಲ್ ನುಜ್ಜುಗುಜ್ಜು ಮಾಡಿತ್ತು. ಸೊ ಅದಾದ ನಂತರ ಆತ ಯಾವುದ್ಯಾವುದೋ ಹಾಸ್ಟೆಲ್ಗಳಲ್ಲಿ ಬದುಕ್ತಾನೆ. ಮುಂದೆ ಅದರಿಂದನೂ ಹೊರಗಡೆ ಬಂದು ರಸ್ತೆ ಪಕ್ಕದ ಬೆಂಚ್ ಮೇಲೆ ಮಲ್ಕೊಂಡು ಕಾಲ ಕಳೀತಾನೆ. ಹೊಟ್ಟೆ ತುಂಬಿಸ್ಕೊಳ್ಳೋಕ್ಕೆ ಚಿಕ್ಕ ಪುಟ್ಟ ಚಿತ್ರಗಳನ್ನ ಬಿಡಿಸಿ ಮಾರಾಟ ಮಾಡ್ತಾನೆ. ಅಂಥ ಟೈಮಲ್ಲಿ ಒಂದು ಮನಸ್ಥಿತಿ ಹಿಟ್ಲರ್ಗೆ ಕ್ರಿಯೇಟ್ ಆಗುತ್ತೆ. ಆ ಮನಸ್ಥಿತಿ ಏನಂದರೆ, ತನ್ನೆಲ್ಲ ಕಷ್ಟಕ್ಕೂ ತನ್ನೆಲ್ಲ ನಿರಾಸೆಗೂ ಕಾರಣ ಈ ಸಮಾಜ ಅನ್ನೋ ಒಂದು ಮನಸ್ಥಿತಿ ಆತನಲ್ಲಿ ಹುಟ್ಟುತ್ತೆ. ಸೊ ಡಿಪ್ರೆಷನ್ನ ಆಳಕ್ಕೆ ಹಿಟ್ಲರ್ ಹೋಗಿರ್ತಾನೆ. ಸ್ನೇಹಿತರೆ, ಇಲ್ಲಿ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡಲೇಬೇಕು. ಹಿಟ್ಲರ್ನ ನಾವು ನೆನಪಿಸ್ಕೊಳ್ಳೋದು ಒಬ್ಬ ನರರಾಕ್ಷಸನ ರೀತಿ, ಹತ್ಯಾಕಾಂಡ ಮಾಡಿರುವಂಥ ಒಬ್ಬ ಡಿಕ್ಟೇಟರ್ನ ನೆನಪಿಸ್ಕೊಳ್ತೀವಿ. ಆದರೆ ಮುಂದಿನ ದಿನಗಳಲ್ಲಿ ಆತ ಈ ಥರ ನರರಾಕ್ಷಸ ಆಗುವುದನ್ನು ತಪ್ಪಿಸಬಹುದಾಗಿದ್ದ ಒಂದೇ ಒಂದು ಘಟನೆ ಇತ್ತು. ಓಕೆ, ಅದು ಏನಿತ್ತು ಅನ್ನೋದನ್ನು ಇತಿಹಾಸಕಾರರು ತುಂಬ ಚೆನ್ನಾಗಿ ಹೇಳ್ತಾರೆ. ಅದೇನೆಂದರೆ, ಒಂದು ವೇಳೆ ಹಿಟ್ಲರ್ಗೇನಾದರೂ ವಿಯೆನ್ನಾ ಅಕಾಡೆಮಿ ಆಫ್ ಫೈನ್ ಆರ್ಟ್ಸ್ನಲ್ಲಿ ಎಂಟ್ರನ್ಸ್ ಎಕ್ಸಾಮ್ ಪಾಸಾಗಿ ಆತ ಅಡ್ಮಿಷನ್ ಆಗಿಬಿಟ್ಟಿದ್ರೆ ಪ್ರಾಯಶಃ ಈ ಜಗತ್ತು ಭಾಳ ಶಾಂತಿಯಿಂದ ಇರ್ತಿತ್ತು, ಲಕ್ಷಾಂತರ ಜನ ಸಾಯ್ತಾ ಇರಲಿಲ್ಲ. ಸೊ ಹೀಗಾಗಿ ಆ ಅಕಾಡೆಮಿ ತೆಗೆದುಕೊಂಡ ಕೆಟ್ಟ ನಿರ್ಧಾರವೇ ಇದಕ್ಕೆ ಕಾರಣ ಅಂತ ಕೂಡ ಕೆಲವರು ಹೇಳ್ತಾರೆ. ಯಾಕೆಂದರೆ ಆತಲ್ಲ ಹೋಗಿದ್ದರೆ ಒಳ್ಳೆ ಪೇಂಟರ್ ಆಗಿರ್ತಿದ್ದ ಮತ್ತು ಆತನ ಜೀವನ ಬೇರೆ ಆಗಿರ್ತಿತ್ತು. ಪ್ರಪಂಚ ಈಗೇನಿದೆಯೋ ಹಾಗಿರ್ತಿರಲಿಲ್ಲ, ಇನ್ನೂ ಚೆನ್ನಾಗಿರ್ತಿತ್ತು. ಯಹೂದಿಗಳ ಮಾರಣ ಹೋಮ ನಡೀತಾ ಇರಲಿಲ್ಲ. ಇದು ಒಂದು ಥಾಟ್ ಪ್ರೊಸೆಸ್. ಅದು ರಿಜೆಕ್ಟ್ ಮಾಡೋರಿಗೆ ಏನು ಗೊತ್ತಿತ್ತು, ನಾವು ರಿಜೆಕ್ಟ್ ಮಾಡ್ತಿರುವಂಥದ್ದು ಯಾವ ವ್ಯಕ್ತಿ ಮತ್ತು ಯಾತ ಮುಂದೆ ಏನಾಗ್ತಾನೆ ಅಂತ. ಈಗಲೂ ಕೆಲವು ಮ್ಯೂಸಿಯಂಗಳಲ್ಲಿ ಹಿಟ್ಲರ್ ಬಿಡಿಸಿದ ಚಿತ್ರಗಳು ಪ್ರದರ್ಶನಕ್ಕಿವೆ. ನೀವು ಅವನ್ನ ನಮ್ಮ ಸ್ಕ್ರೀನ್ ಮೇಲೆ ನೋಡ್ಬೋದು. ನೋಡಿ, ಆ ಚಿತ್ರಗಳಲ್ಲಿ ಏನಿದೆ ಅಂದರೆ, ಒಂದು ಹಳೆಯ ಕಟ್ಟಡ, ಒಂದು ಪ್ರಕೃತಿ, ಕಾಡು, ಹೀಗೆ ಶಾಂತಿಯುತವಾದ ವಾತಾವರಣ ಈ ಚಿತ್ರಗಳಲ್ಲಿ ಕಾಣಿಸುತ್ತೆ. ನೋಡಿ, ಈ ಥರದ ಚಿತ್ರಗಳು ಒಬ್ಬ ವ್ಯಕ್ತಿಯಿಂದ ಬರ್ತವೆ ಅಂದರೆ, ಒಬ್ಬ ಕಲಾವಿದನ ಮನಸ್ಸಿನಿಂದ ಹೊರಗಡೆ ಬರ್ತವೆ ಅಂದರೆ, ಆ ವ್ಯಕ್ತಿಯ ಮನಸ್ಸಲ್ಲೂ ಕೂಡ ಅದೇ ಶಾಂತಿ ಇರಬೇಕಲ್ವ. ಅದರ ಅರ್ಥ ಏನಂದರೆ, ಹಿಟ್ಲರ್ ಮನಸ್ಸಲ್ಲಿ ಕೂಡ ಅದೇ ಶಾಂತತೆ, ಅದೇ ಶಾಂತಿ ಇತ್ತು. ಆದರೆ ಆ ಶಾಂತಿ ಆತನ ಮನಸ್ಸಲ್ಲಿ ಉಳಿಲಿಲ್ಲ. ಶಾಂತಿ ಹೋಗಿ ಅಶಾಂತಿ ಬಂತು. ಆ ಅಶಾಂತಿಯಿಂದ ಆತೊಬ್ಬ ಕ್ರೂರಿ ಆದ. ಹಾಗಾಗೋದಕ್ಕೆ ಏನೆಲ್ಲ ಕಾರಣಗಳು? ಸ್ನೇಹಿತರೆ, ಮನಃಶಾಸ್ತ್ರಜ್ಞರ ಪ್ರಕಾರ ಡಿಪ್ರೆಷನಲ್ಲಿ ಆಳವಾಗಿ ಮುಳುಗಿರುವಂಥ ವ್ಯಕ್ತಿ ಕೊನೆಗೆ 2 ದಾರಿಗಳನ್ನ ಆಯ್ಕೆ ಮಾಡ್ಕೊಳ್ತಾನಂತೆ. ಒಂದು ಸರಿಯಾದ ದಾರಿ ಆಯ್ಕೆ ಮಾಡಿಕೊಂಡು ಜೀವನದಲ್ಲಿ ಒಳ್ಳೆ ನಾಯಕ ಆಗ್ಬೋದು, ಇನ್ನೊಂದು ಕೆಟ್ಟ ದಾರಿ ಹಿಡಿದು ಹಿಟ್ಲರ್ ಕೂಡ ಆಗ್ಬೋದು. ಸೊ ಇಲ್ಲಾಗಿದ್ದು ಅದೇ, ಹಿಟ್ಲರ್ ಆಗ್ತಾನೆ. ಇದೇ ಸಮಯದಲ್ಲಿ ಜರ್ಮನಿಯಲ್ಲಿ ಒಂದು ಸುದ್ದಿ ಹಬ್ಬುತ್ತೆ, ಅಥವಾ ಒಂದು ವದಂತಿ ಹಬ್ಬುತ್ತೆ. ರೂಮರ್ಸ್ ಅಂತ ನಾವು ಅಂತೀವಲ್ಲ, ಗಾಳಿ ಸುದ್ದಿ. ಅದುವೇ ಯಹೂದಿಗಳ ವಿರುದ್ಧ ನಡೀತಾ ಇದ್ದ ಆಂದೋಲನದ ಸುದ್ದಿ ಅಥವಾ ಪ್ರತಿಭಟನೆಗಳ ಸುದ್ದಿ, ಯಹೂದಿಗಳ ಬಗ್ಗೆ ಹುಟ್ಕೊಂಡಿರುವ ಒಂದು ಒಪಿನಿಯನ್ನ ಸುದ್ದಿ. ಆ ಒಪಿನಿಯನ್ ಹೇಗಿರುತ್ತೆ ಅಂದರೆ, ಯಹೂದಿಗಳು ಅಂದರೆ ಜ್ಯೂಸ್, ಅಂದರೆ ಜರ್ಮನಿಲಿರುವಂಥ ಜ್ಯೂಸ್, ಅವರು ದೇಶದ್ರೋಹಿಗಳು, ಅವರಿಗೆ ಜರ್ಮನಿಯ ಬಗ್ಗೆ ಯಾವುದೇ ಪ್ರೀತಿ ಇಲ್ಲ,
ಜರ್ಮನಿಯ ಸಾಮಾನ್ಯ ಜನರು ಕಷ್ಟಪಡ್ತಿರ್ಬೇಕಾದ್ರೆ ಯಹೂದಿಗಳು ಐಷಾರಾಮಿಯಾಗಿ ಸಂತೋಷದ ಜೀವನ ಮಾಡ್ತಾ ಇದ್ದಾರೆ. ಹೀಗೆ ಹಲವು ಸುದ್ದಿಗಳು ಜರ್ಮನಲ್ಲಿ ಓಡಾಡ್ತಾ ಇದ್ದವು ಮತ್ತು ಈ ಸುದ್ದಿಗಳು ಜರ್ಮನ್ ಜನರಲ್ಲಿ ಯಹೂದಿಗಳ ಬಗ್ಗೆ ದ್ವೇಷ ಹುಟ್ಟಲು ಕಾರಣ ಆಗ್ತವೆ. ಮತ್ತು ಈ ಸಾಮಾನ್ಯ ಜನರಲ್ಲಿ ಅವತ್ತಿನ ದಿನಗಳಲ್ಲಿ ಅಡಾಲ್ಫ್ ಹಿಟ್ಲರ್ ಕೂಡ ಒಬ್ಬನಾಗಿರ್ತಾನೆ. ಕಲೆಯ ಬಾಗಿಲು ಈ ಕಡೆ ಮುಚ್ಚಿದ್ರೆ ಈ ಕಡೆ ದ್ವೇಷದ ರಾಜಕೀಯ ಆತನನ್ನು ಕೈ ಬೀಸಿ ಕರಿತಾ ಇರುತ್ತೆ. ಅದಕ್ಕೆ ಪೂರಕವಾದ ವಾತಾವರಣ ಮತ್ತು ಅದಕ್ಕೊಂದು ಟಾರ್ಗೆಟ್ ಕೂಡ ಸಿಗುತ್ತೆ. ನಮ್ಮೆಲ್ಲ ಕಷ್ಟಗಳಿಗೂ ಇವರೇ ಕಾರಣ, ಜ್ಯೂಸ್. ಸ್ನೇಹಿತರೆ, ಹೀಗೆ ಹಿಟ್ಲರ್ ಬದುಕಿನಲ್ಲಿ ಸರ್ವಾಧಿಕಾರಿಯಾಗಲು ಒಂದು ಕೊನೆಯ ಅಧ್ಯಾಯ ಕಾಯ್ತಾ ಇತ್ತು. ಅದುವೇ ಮೊದಲನೇ ಮಹಾಯುದ್ಧದ ಸಮಯ. ಇಸ್ವಿ 1914ರಿಂದ 1918. ಆಗ ಹಿಟ್ಲರ್ ಜರ್ಮನ್ ಸೈನ್ಯದಲ್ಲಿ ಸೈನಿಕನಾಗಿ ಕೆಲಸ ಸೇರ್ತಾನೆ. ಆತನ ಕೆಲಸ ರನ್ನರ್ ಕೆಲಸ ಅಂದರೆ ಒಂದು ಸಂದೇಶವನ್ನು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ತಲುಪಿಸೋದು. ಈ ಕೆಲಸವನ್ನು ಹಿಟ್ಲರ್ ಬಹಳ ನಿಷ್ಠೆಯಿಂದ ಮಾಡ್ತಾನೆ. ಈತನ ಕೆಲಸಕ್ಕೆ ಜರ್ಮನಿಯ ಸೇನಾಧಿಕಾರಿಗಳು ಬಹಳಷ್ಟು ಮೆಚ್ಚುಗೆ ವ್ಯಕ್ತಪಡಿಸ್ತಾರೆ ಮತ್ತು ಆತ ಯುದ್ಧದಲ್ಲಿ ತೋರಿದ ಧೈರ್ಯಕ್ಕಾಗಿ ಆತನಿಗೆ ಐರನ್ ಕ್ರಾಸ್ ಅನ್ನುವ ಅತ್ಯುನ್ನತ ಪದಕವನ್ನು ಕೂಡ ನೀಡಲಾಗುತ್ತೆ. ಆದರೆ ನೋಡಿ, ದುರದೃಷ್ಟವಶಾತ್ ಯುದ್ಧದ ಕೊನೆಯ ಸಂದರ್ಭದಲ್ಲಿ ಬ್ರಿಟಿಷರ ಗ್ಯಾಸ್ ದಾಳಿಯಿಂದ ಹಿಟ್ಲರ್ ತನ್ನ ದೃಷ್ಟಿಯನ್ನು ತಾತ್ಕಾಲಿಕವಾಗಿ ಕಳೆದುಕೊಳ್ತಾನೆ ಮತ್ತು ಆಸ್ಪತ್ರೆಗೆ ದಾಖಲಾಗ್ತಾನೆ. ಅವನು ಡಿಸ್ಚಾರ್ಜ್ ಆಗುವ ವೇಳೆಗೆ ಯುದ್ಧ ಮುಗಿದಿರುತ್ತೆ ಮತ್ತು ಜರ್ಮನಿ ಯುದ್ಧವನ್ನು ಸೋತಿರುತ್ತೆ. ಈ ಸುದ್ದಿ ಅಡಾಲ್ಫ್ ಹಿಟ್ಲರ್ಗೆ ಬಹಳ ದೊಡ್ಡ ಶಾಕ್ ನೀಡುತ್ತೆ. ಸೊ ಈ ಸೋಲಿಗೆ ಕಾರಣ ಯಾರು ಅಂದರೆ ಆತನ ಪ್ರಕಾರ ಆಗಿದ್ದ ಜರ್ಮನ್ ಸರ್ಕಾರ ಮತ್ತು ಯುದ್ಧದಲ್ಲಿ ಸಹಾಯಕ್ಕೆ ಬರದ ಯಹೂದಿಗಳು. ಹೀಗಾಗಿ ಆತನಿಗೆ ಸರ್ಕಾರದ ಬಗ್ಗೆ ದ್ವೇಷ ಹುಟ್ಟುತ್ತೆ ಮತ್ತು ಯಹೂದಿಗಳ ಬಗ್ಗೆ ಕೂಡ ದ್ವೇಷ ಹೆಚ್ಚಾಗುತ್ತೆ. ಅಡಾಲ್ಫ್ ಹಿಟ್ಲರ್ ಈಗ ಸರ್ವಾಧಿಕಾರಿಯಾಗಲು ಕೆಲವು ಹೆಜ್ಜೆಗಳ ಹಿಂದಿದ್ದ. ಯುದ್ಧದ ನಂತರ ದಿನಗಳಲ್ಲಿ ಹಿಟ್ಲರ್ ತನ್ನ ಸೈನ್ಯದ ಪರವಾಗಿ ಗುಪ್ತಚರನಾಗಿ ಕೆಲಸ ಮಾಡಲು ಶುರು ಮಾಡ್ತಾನೆ. ಹೀಗಿರಬೇಕಾದ್ರೆ ಹಿಟ್ಲರ್ ಒಂದು ರಾತ್ರಿ ಒಂದು ಸೀಕ್ರೆಟ್ ಪಾರ್ಟಿಗೆ ಹೋಗ್ತಾನೆ. ಆ ಪಾರ್ಟಿಯಲ್ಲಿ ಯಾರು ಸೇರಿರ್ತಾರೆ ಅಂದರೆ ಅವರು ಜರ್ಮನ್ ವರ್ಕರ್ಸ್ ಪಾರ್ಟಿಯ ಕಾರ್ಯಕರ್ತರು, DAP. ಇದೊಂದು ಸಣ್ಣ ಗುಂಪಾಗಿರುತ್ತೆ. ಗೂಢಚಾರಿಕೆ ಮಾಡಲು ಹೋಗಿರ್ತಾನೆ ಹಿಟ್ಲರ್. ಅಂದರೆ ಇವ್ರು ಏನು ಮಾತಾಡ್ತಾ ಇದ್ದಾರೆ, ಏನು ಚರ್ಚಿಸ್ತಾ ಇದ್ದಾರೆ ಅಂತ ತಿಳ್ಕೊಳ್ಳೋಕೆ ಹೋಗಿರ್ತಾನೆ. ಆದರೆ ಆ DAP ಅಂದರೆ ಆ ವರ್ಕರ್ಸ್ ಪಾರ್ಟಿಯ ವಿಚಾರಧಾರೆಗಳಿಗೆ ಆತ ಮಾರು ಹೋಗ್ತಾನೆ. ಹಿಟ್ಲರ್ಗೆ ಮಾತುಗಾರಿಕೆ ಕೌಶಲ್ಯ ಇದ್ದದ್ರಿಂದ ಆ ಪಕ್ಷಕ್ಕೆ ಮತ್ತು ಹಿಟ್ಲರ್ನ ತಾಳಮೇಳಕ್ಕೆ ಯೋಚನಾ ಲಹರಿಗೆ ಹೊಂದಾಣಿಕೆ ಆಗುತ್ತೆ. ಸದಸ್ಯನಾಗಿ ಸೇರಿಕೊಳ್ತಾನೆ. ನೋಡ್ತಿದ್ದ ಹಾಗೆ ಆ ಪಾರ್ಟಿಯಲ್ಲಿ ನಾಯಕನಾಗಿ ಬೆಳಿತಾನೆ. ಇದೇ ಜರ್ಮನ್ ವರ್ಕರ್ಸ್ ಪಾರ್ಟಿ ಮುಂದೆ ನಾಜಿ ಪಕ್ಷ ಆಗುತ್ತೆ. ಆವತ್ತಿನ ದಿನಕ್ಕೆ ಅತ್ಯಂತ ಅನ್ಪಾಪ್ಯುಲರ್ ಆಗಿದ್ದಂಥ, ಜನಪ್ರಿಯತೆ ಕಳೆದುಕೊಂಡಿದ್ದಂಥ ಸರ್ಕಾರ ಒಂದು ಕಡೆ ಆದರೆ, ತನ್ನ ಮಾತುಗಳ ಮೂಲಕ, ತನ್ನ ಭಾಷಣಗಳ ಮೂಲಕ ಗಮನ ಸೆಳೀತಾ ಇದ್ದ ಹಿಟ್ಲರ್ ಒಂದು ಕಡೆ ಬೆಳೀತಾ ಇದ್ದಾನೆ. ಆತ ಉಪಯೋಗ ಮಾಡ್ತಾ ಇದ್ದ ಪದಗಳು, ಆತನ ಬಾಡಿ ಲ್ಯಾಂಗ್ವೇಜ್, ಆತನ ವಿಷಯ ಮಂಡನೆ ಇವೆಲ್ಲವೂ ಕೂಡ ಜನ ನಾಜಿ ಪಕ್ಷದತ್ತ ತಿರುಗು ನೋಡೋ ಹಾಗೆ ಮಾಡಿತು, ಆಕರ್ಷಣೆ ಹುಟ್ಟಾಕ್ತು. ನೋಡ್ತಾ ಇದ್ದಾಗೆ ನಾಜಿ ಪಕ್ಷ ಬೇರೆ ಎಲ್ಲ ಪಕ್ಷಗಳನ್ನ ಮೀರಿಸಿ ಬೆಳೀತಾ ಹೋಯಿತು. Dass ich fleißig gewesen bin, dass ich gearbeitet habe, dass ich mich in diesen Jahren für dich eingesetzt habe, dass ich anständig. ಆದರೆ ಅದೇ ಟೈಮಲ್ಲಿ ಒಂದು ಎಡವಟ್ಟು ಮಾಡ್ಕೊಳ್ತಾನೆ ಅಡಾಲ್ಫ್ ಹಿಟ್ಲರ್. ಅದೇನೆಂದರೆ, ಜರ್ಮನಿಯನ್ನ ಆ ಟೈಮಲ್ಲಿ ಆಳ್ತಾ ಇದ್ದದ್ದು ವೈಮರ್ ಗಣರಾಜ್ಯದ ಸರ್ಕಾರ, ವೈಮರ್ ರಿಪಬ್ಲಿಕ್ ಅಂತ ಕರೀತಾ ಇರ್ತಾರೆ. ಈ ಸರ್ಕಾರ ತುಂಬಾ ದುರ್ಬಲವಾಗಿದೆ ಅಂತ ಹಿಟ್ಲರ್ ಭಾವಿಸಿರ್ತಾನೆ. ಇಟಲಿಯ ಸರ್ವಾಧಿಕಾರಿ ಮುಸೋಲಿನಿ ರೋಮ್ ಚಲೋ ನಡೆಸಿ ಅಧಿಕಾರ ಹಿಡಿದ ಹಾಗೆ ನಮ್ಮಲ್ಲೂ ಕೂಡ ನಡೆಯುತ್ತಲ್ಲ, ಬಳ್ಳಾರಿ ಚಲೋ ಅಂತ ಒಂದು ಮಾಡಿದ್ರಲ್ಲ, ಅಥವಾ ದಿಲ್ಲಿ ಚಲೋ ಅಂತ ಮಾಡ್ತಾರಲ್ಲ, ಅದೇ ಥರ ನಾನು ಮ್ಯೂನಿಚ್ ನಗರದಿಂದ ಬರ್ಲಿನ್ವರೆಗೆ ಮೆರವಣಿಗೆ ನಡೆಸಿ ಅಧಿಕಾರ ಹಿಡಿಬೇಕು ಅಂತ ಹಿಟ್ಲರ್ ಯೋಚನೆ ಮಾಡ್ತಾನೆ. ದಿನಾಂಕ ನವೆಂಬರ್ 8, 1923 ಮ್ಯೂನಿಚ್ನ ಬರ್ಗರ್ ಬ್ರೌಕೆಲ್ಲರ್ ಅನ್ನೋ ದೊಡ್ಡ ಹಾಲ್ನಲ್ಲಿ ಸರ್ಕಾರಿ ಅಧಿಕಾರಿಗಳು ಸಭೆ ನಡೆಸ್ತಾ ಇರ್ತಾರೆ. ಹಿಟ್ಲರ್ ತನ್ನ 600 ಸಶಸ್ತ್ರ ನಾಜಿ ಸೈನಿಕರೊಂದಿಗೆ ಅಲ್ಲಿಗೆ ನುಗ್ಗಿ ಛಾವಣಿಗೆ ಗುಂಡು ಹಾರಿಸಿ ರಾಷ್ಟ್ರೀಯ ಕ್ರಾಂತಿ ಆರಂಭವಾಗಿದೆ ಎಂದು ಘೋಷಿಸ್ತಾನೆ. ಅಲ್ಲಿನ ಪ್ರಮುಖ ಅಧಿಕಾರಿಗಳು ನನ್ನೊಂದಿಗೆ ಕೈ ಜೋಡಿಸಿ ಅಂತ ಬೆದರಿಸ್ತಾನೆ ಮತ್ತು ಅಧಿಕಾರಿಗಳು ಕೂಡ ಹೌದು, ನಾನು ನಿನ್ನ ಪರವಾಗಿ ಇದ್ದೀವಿ ಅಂತ ಜೈಕಾರ ಹಾಕ್ತಾರೆ ಮತ್ತು ಹಿಟ್ಲರ್ ಅದನ್ನು ನಂಬ್ತಾನೆ. ಆದರೆ ಭರವಸೆ ಕೊಟ್ಟು ಹೋದ ಅಧಿಕಾರಿಗಳು ಹೊರಗೆ ಬಂದ ತಕ್ಷಣ ಸೈನ್ಯಕ್ಕೆ ಮತ್ತು ಸರ್ಕಾರಕ್ಕೆ ಹಿಟ್ಲರ್ ಬಗ್ಗೆ ತಿಳಿಸ್ತಾರೆ. ಅಂದ್ರೆ ಸರ್ಕಾರದ ಪ್ರಕಾರ ಈತ ದೇಶದ್ರೋಹದ ಚಟುವಟಿಕೆ ಮಾಡ್ತಾ ಇದ್ದಾನೆ ಅನ್ನೋದು ಸರ್ಕಾರಕ್ಕೆ ಗೊತ್ತಾಗುತ್ತೆ. ಅಂದ್ರೆ ಸರ್ಕಾರಕ್ಕೆ ಸಿಕ್ಕ ಮಾಹಿತಿ ಏನಂದ್ರೆ ಹಿಟ್ಲರ್ ದೇಶದ್ರೋಹ ಚಟುವಟಿಕೆಯಲ್ಲಿ ನಿರತನಾಗಿದ್ದಾನೆ ಅಂತ. ಇಲ್ಲಿ ನಾಜಿಗಳು ಇನ್ನೊಂದು ತಪ್ಪು ಮಾಡ್ತಾರೆ. ಅದೇನೆಂದರೆ, ಮರುದಿನ ಬೆಳಗ್ಗೆ ಹಿಟ್ಲರ್ ತನ್ನ 2000 ಬೆಂಬಲಿಗರೊಂದಿಗೆ ಮ್ಯೂನಿಚ್ ನಗರದಲ್ಲಿ ರಸ್ತೆಯಲ್ಲಿ ಮೆರವಣಿಗೆ ಹೊರಡ್ತಾನೆ. ನಗರದ ಕೇಂದ್ರ ಭಾಗ ತಲುಪಿತಿದ್ದ ಹಾಗೆ ಪೊಲೀಸರು ಎದುರಾಗ್ತಾರೆ ಮತ್ತು ಪೊಲೀಸರು ಮತ್ತು ನಾಜಿಗಳ ಮಧ್ಯೆ ಗುಂಡಿನ ಚಕಮಕಿ ನಡೆಯುತ್ತೆ. ಅದೃಷ್ಟ ಅನ್ನೋ ಹಾಗೆ ಪೊಲೀಸರಿಂದ ಹಾರಿದ ಒಂದು ಗುಂಡು ಇನ್ನೇನು ಹಿಟ್ಲರ್ಗೆ ತಗಲಬೇಕು, ಆದರೆ ಪಕ್ಕದ ವ್ಯಕ್ತಿಗೆ ತಗಲುತ್ತೆ. ಹಿಟ್ಲರ್ ತಪ್ಪಿಸ್ಕೊಂಡು ಪರಾರಿಯಾಗ್ತಾನೆ. ಕೇವಲ 2 ದಿನಗಳಲ್ಲಿ ಹಿಟ್ಲರ್ನನ್ನು ಪೊಲೀಸರು ಬಂಧಿಸ್ತಾರೆ ಮತ್ತು ದೇಶದ್ರೋಹದ ಆರೋಪದ ಮೇಲೆ ಆತನನ್ನು ಜೈಲಿಗೆ ಹಾಕಲಾಗುತ್ತೆ. ಸೊ ಹಿಟ್ಲರ್ ಇಲ್ಲಿ ಮತ್ತೊಂದು ಸೋಲನ್ನು ಅನುಭವಿಸ್ತಾನೆ. ಹೀಗಾಗಿ ಬಹಳಷ್ಟು ಜನರಿಗೆ ಏನನ್ಸುತ್ತೆ, ಹಿಟ್ಲರ್ನ ಅಧ್ಯಾಯ ಮುಗೀತು ಅಂತ ಅನಿಸುತ್ತೆ.
ಒಮ್ಮೆ ದೇಶದ್ರೋಹದ ಆರೋಪದ ಮೇಲೆ ಜೈಲಿಗೆ ಹೋದ್ಮೇಲೆ ಹೊರಗೆ ಬರೋಕ್ಕೆ ಹೇಗೆ ಸಾಧ್ಯ ಅಂತ ಬಹಳಷ್ಟು ಜನರಿಗೆ ಅನಿಸಿರುತ್ತೆ. ಆದರೆ ವಿಧಿ ಲಿಖಿತ ಬೇರೆಯೇ ಇರುತ್ತೆ. ಕಥೆ ಇನ್ನೂ ಮುಗಿದಿಲ್ಲ. ಸರ್ವಾಧಿಕಾರಿಯಾಗಿ ಇಡೀ ಜಗತ್ತನ್ನೇ ಅಲುಗಾಡಿಸಿದವನ ಜೀವನದ ಇಂಟರ್ವಲ್ ಪಾರ್ಟ್ ಬಂದಿರುತ್ತೆ. ಅಲ್ಪ ವಿರಾಮ. ಒಬ್ಬ ಚಿತ್ರಕಾರ ರಾಜಕಾರಣಿಯಾಗಿದ್ದ, ನಾಯಕನಾಗಿದ್ದ. ಆದರೆ ಆತ ರಕ್ತ ಪಿಪಾಸು ಆಗೋದು, ನರಹಂತಕನಾಗೋದು ಇನ್ನೂ ಬಾಕಿ ಇತ್ತು. ಅದು ಹೇಗಾಯಿತು? ಒಬ್ಬ ಸಾಮಾನ್ಯ ವ್ಯಕ್ತಿ, ಸಾಮಾನ್ಯ ಕುಟುಂಬದಲ್ಲಿ ಬೆಳೆದಂಥ ಈ ವ್ಯಕ್ತಿ ದ್ವೇಷವನ್ನು ಉಗುಳುವ, ಬೆಂಕಿಯನ್ನು ಉಗುಳುವ ರಾಜಕಾರಣಿಯಾಗಿದ್ದು ಮತ್ತು ಲಕ್ಷಾಂತರ ಜನರ ಮಾರಣಹೋಮಕ್ಕೆ ಕಾರಣ ಆಗಿದ್ದು ಹೇಗೆ? ಈ ಎಲ್ಲವನ್ನು ನೋಡೋಣ ಮುಂದಿನ ಭಾಗದಲ್ಲಿ. ಸ್ನೇಹಿತರೆ, ಇದು ಹಿಟ್ಲರ್ ಕುರಿತಾದ ವಿಡಿಯೋದ ಮೊದಲ ಭಾಗ. ಇನ್ನೊಂದು ಭಾಗದಲ್ಲಿ ಮತ್ತಷ್ಟು ವಿಚಾರಗಳು ನೋಡೋಣ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ನೋಡ್ತಾರಿ ಗೌರಿ ಶಕ್ತಿ ಸ್ಟುಡಿಯೋ, ನೋಡ್ತಾರಿ ಒಳ್ಳೆ ವಿಡಿಯೋಗಳನ್ನ. ನಮಸ್ಕಾರ.